ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಬ್ರೈನ್ ಫೇಲ್ಯೂರ್ ಆಗಿರುವಂಥದ್ದು, ಮೆದುಳು ನಿಷ್ಕ್ರಿಯ ಆಗಿರುವಂತಹ ಹಿನ್ನೆಲೆಯಲ್ಲಿ ನಟ ವಿಜಯ್ ಅಂಗಾಂಗ ದಾನಕ್ಕೆ ಕುಟುಂಬದ ನಿರ್ಧಾರ. ವಿಜಯ್ ಸಹೋದರ ಸಿದ್ದೇಶ್ ಹೇಳಿಕೆ. ಅಣ್ಣ ವಿಜಯ್ ನೆನೆದು ಕಣ್ಣೀರಿಟ್ರು ಸಿದ್ದೇಶ್. ವಿಜಯ್ ಬದುಕುಳಿಯುವ ಸಾಧ್ಯತೆ ಕಡಿಮೆ ಎಂದ್ರು ಸಹೋದರ ಸಿದ್ದೇಶ್. ಹೀಗಾಗಿ ಆತನ ಅಂಗಾಂಗಗಳಾದರೂ ಸಮಾಜಕ್ಕೆ ಸಿಗಲಿ, ಜನರಿಗೆ ಅನುಕೂಲ ಆಗಲಿ, ಹೀಗಾಗಿ ಅಂಗಾಂಗ ದಾನಕ್ಕೆ ಕುಟುಂಬ ನಿರ್ಧರಿಸಿರುವುದಾಗಿ ತಿಳಿಸಿದ್ದಾರೆ ಸಂಚಾರಿ ವಿಜಯ್ ಸಹೋದರ ಸಿದ್ದೇಶ್. ವಿಜಯ್ ಸ್ಥಿತಿ ತುಂಬಾ ಗಂಭೀರವಾಗಿದೆ. ವಿಜಯ್ ಸಮಾಜಕ್ಕಾಗಿ ದುಡಿತಿದ್ದ, ಹೀಗಾಗಿ ಅಂಗಾಂಗ ದಾನ ಮಾಡ್ತೇವೆ, ಅಂಗಾಂಗ ದಾನದಿಂದ ಜನರಿಗೆ ಅನುಕೂಲವಾಗಲಿ. ಕೊರೋನಾ ಸಂದರ್ಭದಲ್ಲಿ, ಹಿಂದೆ ನೆರೆಹಾನಿಯ ಸಂದರ್ಭದಲ್ಲೂ ಕೂಡ ಆತ ಬಹಳಷ್ಟು ಕೆಲಸ ಮಾಡಿದ್ದಾನೆ. ಆತನಿಗಾಗಿ ಪ್ರಾರ್ಥಿಸಿದಂತಹ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು ವಿಜಯ್ ಸಹೋದರ ಸಿದ್ದೇಶ್. ಅಣ್ಣನನ್ನೆಂದು ಕಣ್ಣೀರಿಟ್ಟಿದ್ದಾರೆ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಹಾಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡಿಗೆ ಇಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ, ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬರಲ್ಲಿ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದಲ್ಲಿ ಯಾವಾಗಲೂ ಮುಂದೆ ಇದ್ದ. ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾವು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 ಅವರ್ಸಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಅಂಗಾಂಗನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಎಸ್, ಆಸ್ಪತ್ರೆ ಬಳಿಯಿಂದ ನಮ್ಮ ರಿಪೋರ್ಟರ್ ವಿದ್ಯಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ನಿಜಕ್ಕೂ ಕೂಡ ಸಂಚಾರಿ ವಿಜಯ್ ಸ್ಥಿತಿ ಬಹಳ ಚಿಂತಾಜನಕ. ಈಗ ಅವರ ಅಂಗಾಂಗ ದಾನ ಮಾಡೋದಕ್ಕೆ ಕೂಡ ಕುಟುಂಬಸ್ಥರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯ ಬಳಿಯ ಚಿತ್ರಣವನ್ನು ತಾವು ನೀಡೋದಾದ್ರೆ? ಖಂಡಿತವಾಗ್ಲೂ ಪ್ರತಿಮಾ, ಸಾಕಷ್ಟು ಚಿಂತಾಜನಕ ಸ್ಥಿತಿಯಲ್ಲಿ ಈಗ ಸಂಚಾರಿ ವಿಜಯ್ ಅವರು ಇರುವಂಥದ್ದು. ನಿನ್ನೆ ಅವರು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮೆದುಳಿನಲ್ಲಿ ಸಾಕಷ್ಟು ಹೇಟಾಗಿತ್ತು, ಅಲ್ಲದೆ ರಕ್ತಸ್ರಾವ ಕೂಡ ಸಾಕಷ್ಟು ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಕೂಡ ತಕ್ಷಣಕ್ಕೆ ಆಪರೇಷನ್ ಕೂಡ ಮಾಡಿದರು. ಆದರೆ ಅದು ಯಾವುದೂ ಕೂಡ ಸರಿಯಾದ ನಿಟ್ಟಿನಲ್ಲಿ ದೇಹಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಲೇ ಹೇಳ್ಬಹುದು. ಅವರಿಗೆ ಆಪರೇಷನ್ ಆದ ನಂತರ BP ಇರಬಹುದು ಅಥವಾ ಶುಗರ್ ಇರಬಹುದು, ಎಲ್ಲವೂ ಕೂಡ ಅವರ ಬಾಡಿಗೆ ಸ್ಪಂದಿಸ್ತಾ ಹೋಗಬೇಕು. ಆದರೆ ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಡಾಕ್ಟರ್ ಹೇಳಿರುವಂಥದ್ದು. ನ್ಯೂರೋ ಸರ್ಜನ್ ಹೇಳುವಂಥ ಪ್ರಕಾರ ಈಗ ಆಲ್ರೆಡಿ ಬ್ರೈನ್ ಡೆಡ್ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ 8-10 ಗಂಟೆಗಳ ಕಾಲ ಅವರನ್ನು ನಿಗಾದಲ್ಲಿ ಇಡಲಾಗುತ್ತೆ. 8-10 ಗಂಟೆಗಳ ಕಾಲ ಏನಾದರೂ ಅವರೇನೋ ಚೇತರಿಸ್ಕೊಳ್ಳಲಿಲ್ಲ ಅಂದರೆ, ಅವರ ಬಾಡಿ ಮತ್ತೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಏನೂ ಮಾಡೋದಕ್ಕಾಗಲ್ಲ. ಈಗೇನು ಕೃತಕ ಉಸಿರಾಟದಲ್ಲಿದ್ದಾರೆ, ವೆಂಟಿಲೇಟರಲ್ಲಿದ್ದಾರೆ, ಆ ವೆಂಟಿಲೇಟರ್ನ ತೆಗಿಲೇಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. 90% ಅವರನ್ನು ಉಳಿಸ್ಕೊಳ್ಳೋದು ಸಾಕಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಇದನ್ನು ಹೇಳೋದಕ್ಕೂ ಕೂಡ ತುಂಬ ನೋವಾಗ್ತಾ ಇದೆ. ಆದರೆ ಏನೂ ಮಾಡೋದಕ್ಕಾಗಲ್ಲ. ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ. ಸಾಕಷ್ಟು ಅವರು ಮೆದುಳಿಗೆ ಹೆಚ್ಚಿನ ಗಾಯ ಆಗಿರುವುದರಿಂದಾಗಿ ಸಾಕಷ್ಟು ನಿಷ್ಕ್ರಿಯ ಆಗಿದೆ ಈಗ ಆಲ್ರೆಡಿ ಮೆದುಳು. ಈ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅವರ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅವರ ಕುಟುಂಬಸ್ಥರು ಕೂಡ ಈಗ ಆಲ್ರೆಡಿ ಆಸ್ಪತ್ರೆಯ ಮುಂಭಾಗಕ್ಕೆ ಬರ್ತಾ ಇರುವಂಥದ್ದು. ಅಲ್ಲದೆ ಅದರ ಜೊತೆಗೆ ಏನು ಚಿತ್ರರಂಗದ ಕೆಲವೊಬ್ಬರು ಅವರಿಗೆ ಯಾರೆಲ್ಲ ಆತ್ಮೀಯರಿದ್ರು ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಅಪೋಲೋ ಆಸ್ಪತ್ರೆಯ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಪೋಲೋ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ಅವ್ರ ಕುಟುಂಬಸ್ಥರು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸೊ ಈಗ ಡಾಕ್ಟರ್ನ ನ್ಯೂರೋ ಸರ್ಜನ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಒಂದೆರಡು ಮಾತನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಹೇಗಿದೆ ಸರ್ ಸಂಚಾರಿ ವಿಜಯ್ ಅವರ ಪರಿಸ್ಥಿತಿ? ಈಗ ನಮ್ಮ ಕೊಲೀಗ್ ಡಾಕ್ಟ್ರು ಅರುಣ್ ನಾಯಕ್ ಅವರು ಏನು ಹೇಳಿದ ಪ್ರಕಾರವಾಗಿ ಅವರ ಕಂಡೀಷನ್ ಚಿಂತಾಜನಕವಾಗಿದೆ. ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕಂದ್ರೆ ಈ ಸ್ಟೇಟ್ ಈಸ್ ವೆರಿ ಕ್ರಿಟಿಕಲ್ ಆ್ಯಸ್ ಆಫ್ ನಾವು. ನ್ಯೂರಲಾಜಿಕಲಿ ಚೆನ್ನಾಗೇ ಇಲ್ಲ ಕಂಡೀಷನು.
ಸೊ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಎನಿ ಟ್ರೀಟ್ಮೆಂಟ್ ಗಿವನ್. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ವೆರಿ ಕ್ರಿಟಿಕಲ್ ಇದೆ. ಸರ್, ಅವ್ರಿಗೆ ಈಗ ಆಲ್ರೆಡಿ ಬ್ರೈನ್ ಕೂಡ ಡೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಆಪರೇಷನ್ ಮಾಡಿಸಿದಾಗಿಂದಲೂ ಕೂಡ ಅವರ BP ಇರಬಹುದು, ಯಾವುದೂ ಕೂಡ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಹೌದು, ಮೊನ್ನೆ ಭಾನುವಾರ ಮಧ್ಯರಾತ್ರಿ ಆಪರೇಷನ್ ಮಾಡಿದ ನಂತರ ಅವರು ಫರ್ದರ್ ಬೆಳಗಿನ ಜಾವದಿಂದ ಏನು ನಾವು ಅಬ್ಸರ್ವೇಷನ್ ನಡೀತಾ ಇದೆ ICUನಲ್ಲಿ, ಫರ್ದರ್ ಇಂಪ್ರೂವ್ಮೆಂಟ್ ಕಂಡು ಬರ್ತಿಲ್ಲ, ಟ್ರೆಂಡ್ ಇಲ್ಲ. ಯೂಶಲಿ ಇಂಪ್ರೂವ್ಮೆಂಟ್ ಮಸ್ಟ್ ಬಿ ಟ್ರೆಂಡ್. ಸ್ಕೋರ್ ಕೊಡ್ತೇವೆ, ಆ ಸ್ಕೋರ್ ಅವ್ರದ್ದು ಇಂಪ್ರೂವ್ ಆಗ್ತಾ ಇಲ್ಲ. ಏನು ಸ್ಕೋರ್ ಬಂದಿದ್ರು ಅದೇ ಸ್ಕೋರ್ನಲ್ಲಿದ್ದಾರೆ, ತುಂಬ ಕೆಳಗಡೆ ಸ್ಕೋರ್ನಲ್ಲಿ ಬಂದಿದ್ರು ಅದೇ ಸ್ಕೋರ್ನಲ್ಲಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಕಂಡು ಬರ್ತಿಲ್ಲ. ಒಂದು ಬ್ರೈನ್ ಫಂಕ್ಷನ್ಸ್ನಲ್ಲಿ ರೆಸ್ಪಾನ್ಸ್ ಕೊಡೋದ್ರಗಡೆ ಕಡಿಮೆ ಇದೆ, ಇನ್ನೊಂದು ಹಿಮೋಡೈನಮಿಕ್ ಸ್ಟೇಟಸ್, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಪಲ್ಸ್ ಆಗಿರ್ಬೋದು, ಬ್ರೀದಿಂಗ್ ಆಗಿರ್ಬೋದು, ಯಾವುದು ಅವರ ಸ್ವಂತ ಬರ್ತಾ ಇಲ್ಲ, ಎಲ್ಲ ಸಪೋರ್ಟ್ನಲ್ಲಿದೆ. ಏನು ನಾವು ವೆಂಟಿಲೇಷನ್ ಸಪೋರ್ಟ್ ಮಾಡ್ತಾ ಇದ್ದೀವಿ, BP-ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಅದ್ರ ಸಪೋರ್ಟ್ ಮೇಲೆ ನಡೀತಾ ಇದೆ ಇದು. ಸೊ ಬ್ರೈನ್ ಸರ್ಟನ್ ಫಂಕ್ಷನ್ಸ್ ಇರುತ್ತೆ, ಅದನ್ನು ನಾವು ಚೆಕ್ ಮಾಡ್ತೀವಿ ಡಾಕ್ಟರ್ಸ್. ಅದಕ್ಕೆ ಒಂದು ಟೀಮ್ ಇರುತ್ತೆ ಬ್ರೈನ್ ಸೈನ್ಸ್ ಚೆಕ್ ಮಾಡೋದಕ್ಕೆ, ನಮ್ಮ ನ್ಯೂರಾಲಜಿ ಟೀಮು. ಬ್ರೈನ್ ಸ್ಟೆಮ್ ಸೈನ್ಸ್ ಯಾವುದು ನಮಗೆ ಕಂಡು ಬರ್ತಿಲ್ಲ. ಸೊ ಬ್ರೈನ್ ಫೇಲ್ ಆಗಿದೆ ಅಂತ ಒಂದು ಕನ್ಫರ್ಮ್ ಆಗಿದೆ, ಆಲ್ಮೋಸ್ಟ್ ಬ್ರೈನ್ ಡೆಡ್ ಅಂತ ನಾನು ಹೇಳ್ಬೋದು. ಸೊ ಬ್ರೈನ್ ಡೆಡ್, ಅದು ಜೊತೆಗೆ ಫ್ಯಾಮಿಲಿ ಹ್ಯಾಸ್ ಟೇಕನ್ ಎ ಡಿಸಿಷನ್ ಫಾರ್ ಆರ್ಗನ್ ಡೊನೇಷನ್, ವಿಚ್ ಇಸ್ ಒನ್ ಆಫ್ ದಿ ಟಾಪ್ ಇಂಪಾರ್ಟೆಂಟ್ ಡಿಸಿಷನ್ಸ್ ವಾಟ್ ದೇ ಮೇಡ್ ಆ್ಯಂಡ್ ವಂಡರ್ಫುಲ್. ಸೊ ಅದಕ್ಕೆ ನಾವು ಅವ್ರ ಕನ್ಸೆಂಟ್ ಕೊಟ್ಟ ನಂತರ ಹಾಸ್ಪಿಟಲ್ ಅಥಾರಿಟೀಸ್ ವಿಲ್ ಫರ್ದರ್ ಗೋ ಆ್ಯಂಡ್ ದೆನ್. ಸರ್, ಬ್ರೈನ್ ಡೆಡ್ ಆದ ನಂತರವೂ ಕೂಡ ಒಂದಷ್ಟು ಕಾಲಗಳ ಕಾಲ ಅವರನ್ನ ನಿಗಾದಲ್ಲಿ ಇಡಲಾಗುತ್ತೆ. ಸೊ ಎಷ್ಟು ಗಂಟೆಗಳ ಕಾಲ ನಿಗಾದಲ್ಲಿ ಇಡಬಹುದು? ಯೂಶಲಿ ಒಂದು 6 ಅವರ್ ನಾವು ಇಡ್ತೇವೆ. ಸೊ ಬ್ರೈನ್ ಡೆಡ್ ಜೊತೆಗೆ ಅವ್ರಿಗೆ ಬೆಳಗಿನ ಜಾವ 4 ಗಂಟೆಗೆ ಒಂದ್ಸತಿ ಹಾರ್ಟ್ ಬೇರೆ ನಿಂತಿದೆ, ಕಾರ್ಡಿಯೋಪಲ್ಮನರಿ ಅರೆಸ್ಟ್ ಆಯಿತು, ರಿಸಸಿಟೇಷನ್ ಮಾಡಿ ಮೆಡಿಸಿನ್ಸ್ ಕೊಟ್ಟು ಇಮಿಡಿಯೇಟಾಗಿ ರಿಸಸಿಟೇಟ್ ಮಾಡೋದ್ರಿಂದ ಇಟ್ಸ್ ಫಂಕ್ಷನಿಂಗ್. ಹೌ ಲಾಂಗ್ ವಿತೌಟ್ ಸಪೋರ್ಟ್ ಇಟ್ ಫಂಕ್ಷನ್ಸ್ ಯಾರು ಹೇಳೋಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಪ್ರಿಡಿಕ್ಟ್ ಇಷ್ಟೊತ್ತಿಗೆ ಆಗುತ್ತೆ ಹಿಂಗೆ ಆಗುತ್ತೆ, ಬಟ್ ಅಪ್ರಾಕ್ಸಿಮೇಟ್ಲಿ ಒಂದು 6 ಅವರ್ಸ್ ಆಮೇಲೆ ಬ್ರೈನ್ ಡೆಡ್ ಆಗ್ಬೋದು. ಬಟ್ ಆ ಬ್ರೈನ್ ಡೆಡ್ ಆಗಿದ ತಕ್ಷಣ ಅಂಗಾಂಗಗಳು ಡೊನೇಷನು ಮಾಡಬೇಕಾಗುತ್ತೆ. ಸೊ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಸೊ ನೀವು ನಿರ್ಮಾಪಕರು ಕೂಡ ಅವರ ಮೂವಿಗೆ, ಸೊ ನೀವೇನು ಹೇಳ್ತೀರಾ ಸರ್? ಸಂಚಾರಿ ವಿಜಯ್ ಅವರನ್ನ ನೋಡಿದಂತಹ ರೀತಿ ಇರಬಹುದು, ಅವರು ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ. 6ನೇ ಮೈಲಿ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರು ಮಾಡ್ತಾ ಇದ್ದಾರೆ ನನ್ನ ಮೂವಿನಲ್ಲಿ ಅಂದಿದ ತಕ್ಷಣ ನಾನು ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡೆ ನಾನು. ಹಾಗಾಗಿ ಆ ನಿರ್ಮಾಣದಲ್ಲಿ 1-1.5 ವರ್ಷ ನಾವು ಡೈಲಿ ಎವ್ರಿ ಡೇ ಸಿಗೋದಾಗಲಿ, ಫೋನಲ್ಲಿ ಮಾತಾಡೋದಾಗಲಿ, ಅಷ್ಟು ಆತ್ಮೀಯರಾಗ್ಬಿಟ್ರು ನಮಗೆ. ಸೊ ಆಮೇಲೆ ಈವನ್ ನನ್ನ ಶೂಟಿಂಗ್ ಟೈಮ್ನಲ್ಲಿ ಕೂಡ ಯಾವತ್ತೂ ಒಂದು ದಿವಸ ಯಾವತ್ತು ಟೈಮ್ ಲೇಟ್ ಬರೋದಾಗಲಿ, ಪಂಕ್ಚುಯಲ್ ಪರ್ಸನ್, ಡಿಸಿಪ್ಲಿನ್ ಪರ್ಸನ್, ಅಂದರೆ ವೆರಿ ಫ್ರೆಂಡ್ಲಿ ಪರ್ಸನ್. ಎಲ್ಲ ನಮ್ಮ ಚಿತ್ರರಂಗದಲ್ಲಿ ಎಲ್ಲರೂ ಹೇಳೋದೇ ವೆರಿ ಫ್ರೆಂಡ್ಲಿ. ಆ ಒಂದು ಏನು ರಾಷ್ಟ್ರ ಪ್ರಶಸ್ತಿ ವಿಜೇತ ಆದ್ರೂ ಡೌನ್ ಟು ಅರ್ತ್. ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಅಲ್ಲಾಡದೆ ಇಲ್ಲೇ ಹಾಸ್ಪಿಟಲ್ಗಡೆ ಅವರ ICU ಹೋಗ್ಬಿಟ್ಟು 2-3 ಸತಿ ನೋಡಿಕೊಂಡು ನನ್ನ ಕೈಲಾಗುವಂಥದ್ದು ಎಷ್ಟು ಹೋಪ್ ಆಸ್ ಎ ನಿರ್ಮಾಪಕ ನನಗೆ ಹೋಪ್ಸ್ ಜಾಸ್ತಿ ಇದೆ, ಬಟ್ ಆಸ್ ಎ ಡಾಕ್ಟರ್ ನ್ಯೂರೋ ಸರ್ಜನ್ ನನ್ನ ಹೋಪ್ಸ್ ಕಡಿಮೆ ಆಗ್ತಾ ಇದೆ. ದಟ್ಸ್ ಇಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಸಾಕಷ್ಟು ಈಗ ಕ್ರಿಟಿಕಲ್ ಆಗಿರುವಂಥದ್ದು ಸಂಚಾರಿ ವಿಜಯ್ ಅವರ ಒಂದು ಗಂಭೀರ ಸ್ಥಿತಿಯಲ್ಲಿ ಅವರೀಗ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಅಲ್ಲದೆ 6 ಗಂಟೆಯ ನಂತರ ಏನು ಬ್ರೈನ್ ಡೆಡ್ ಆಗುತ್ತೆ, ಅದಾದ 6 ಗಂಟೆಗಳ ಕಾಲ ನಾವು ನಿಗಾದಲ್ಲಿ ಇಡಲಾಗುತ್ತೆ. 6 ಗಂಟೆ ಆದ ನಂತರ ಅವರು ಇಮಿಡಿಯೇಟ್ ಆಗಿ ಅಂಗಾಂಗಗಳನ್ನು ದಾನ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಅವರ ಕುಟುಂಬದವರು ಕೂಡ ಒಂದು ಒಮ್ಮತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ಅಂಗಾಂಗಗಳನ್ನು ಕೂಡ ದಾನ ಮಾಡೋದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 6 ಗಂಟೆ ಅಥವಾ 8 ಗಂಟೆಗಳ ಕಾಲ ಅವರನ್ನು ನಿಗಾದಲ್ಲಿ ಇಟ್ಟು ಅವರ ಬಾಡಿ ಏನಾದರೂ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಘೋಷಣೆಯನ್ನು ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂತಹ ಮಾತನ್ನು ಡಾಕ್ಟರ್ ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಟ ಸಂಚಾರಿ ವಿಜಯ್ ಬ್ರೇನ್ ನಿಷ್ಕ್ರಿಯ ಆಗಿರುವಂಥದ್ದು. ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ಗೆ ಮೆದುಳು ನಿಷ್ಕ್ರಿಯ. ಅಪೋಲೋ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಅವರೇ ಇದನ್ನ ದೃಢಪಡಿಸಿದ್ದಾರೆ. ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಕೂಡ ಮೆದುಳಿನ ಊತ ಕಡಿಮೆಯಾಗ್ತಿಲ್ಲ. 36 ಗಂಟೆಯಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬರುವಾಗಲೂ ಕೋಮಾದಲ್ಲೇ ಇದ್ರು, ಈಗಲೂ ಕೋಮಾ ಸ್ಥಿತಿಯಲ್ಲೇ ಇದ್ದಾರೆ. ಉಸಿರಾಟ ಕೂಡ ಕ್ಷೀಣವಾಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ವಿಜಯ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ. ಈಗ ಬ್ರೈನ್ ನಿಷ್ಕ್ರಿಯ ಆಗಿದೆ. ಮೊದಲನೇ ಸ್ಥಿತಿಗೆ ವಿಜಯ್ ಬರುವಂತದ್ದು ಸಿಗೋದು ಕಷ್ಟ. ಸ್ವತಃ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಅಂಗಾಂಗ ದಾನಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಸದ್ಯದ ವಿಜಯ್ ಪರಿಸ್ಥಿತಿ ಚಿಂತಾಜನಕವಾಗಿರುವಂಥದ್ದು. ಸಹಜ ಸ್ಥಿತಿಗೆ ಮರಳುವಂತ ಸಾಧ್ಯತೆ ಇಲ್ಲ, ಬದುಕುಳಿಯುವ ಸಾಧ್ಯತೆ ಕಡಿಮೆ. ನನ್ನ ಜೊತೆಗೆ ಸಂಚಾರಿ ವಿಜಯ್ ಅವರಿಗೆ ಚಿಕಿತ್ಸೆ ನೀಡ್ತಿರುವಂಥ ವೈದ್ಯರು ಅರುಣ್ ಅವರಿದ್ದಾರೆ. ಇವರು ವಿಜಯ್ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಕ್ಷಣದಿಂದ ಕೂಡ ಅವರೇ ನೋಡ್ಕೊಳ್ತಾ ಇರುವಂಥದ್ದು. ವಿಜಯ್ ಅವರ ಸ್ಥಿತಿ ಖಂಡಿತವಾಗೂ ಹೇಗಿದೆ ಮತ್ತು ಅವರು ಹಾಸ್ಪಿಟ್ಲಿಗೆ ಬರುವಾಗ ಹೇಗಿತ್ತು ಎಲ್ಲವೂ ಡೀಟೇಲ್ ಕೇಳೋಣ. ಸರ್,
ಆ್ಯಕ್ಚುಲಿ ವಿಜಯ್ ಅವರು ಆಕ್ಸಿಡೆಂಟ್ ಆಗಿ ನಿಮ್ಮ ಹಾಸ್ಪಿಟ್ಲಿಗೆ ಬರುವಾಗ ಸ್ಥಿತಿ ಹೇಗಿತ್ತು, ಜೊತೆಗೆ ನೀವು ಅವರಿಗೆ ಮೊದಲಿಗೆ ಮಾಡಿದ ಶಸ್ತ್ರಚಿಕಿತ್ಸೆ ಯಾವುದು, ಈಗ ಕಂಡೀಷನ್ ಹೇಗಿದೆ, ಸ್ವಲ್ಪ ಡೀಟೇಲಾಗಿ ಹೇಳ್ಕೊಂಡು ಹೋಗಿ. ಖಂಡಿತ 11:45 ಸುಮಾರಿಗೆ ಅವರಿಗೆ ಅಪಘಾತ ಆಗಿತ್ತು. ಇಲ್ಲೇ ಅರಕೆರೆನಲ್ಲೇ ಆಗಿರೋದ್ರಿಂದ 15-20 ನಿಮಿಷದಲ್ಲೆಲ್ಲ ಅವರು ಆಸ್ಪತ್ರೆಯಲ್ಲಿದ್ದರು. ಮಧ್ಯರಾತ್ರಿ 12ಕ್ಕೆಲ್ಲ ಅವ್ರು ಇಲ್ಲಿದ್ದರು. ನಾನು 12:20 ನಾನು ಇಲ್ಲಿದ್ದೆ. ಅವ್ರನ್ನ ನಾನು ನೋಡಿದಾಗಲೇ ಅವರು ಪೂರ್ತಿ ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಬಹಳ ತೀವ್ರ ಮಟ್ಟಿಗೆ ಅವರಿಗೆ ಮಿದುಳಿನ ಮೇಲೆ ಹೊಡೆತ ಬಿದ್ದಿತ್ತು. ಅವರ ತಲೆಬುರುಡೆ ಕೂಡ ಏಟಾಗಿತ್ತು, ತಲೆಯಿಂದನೂ ರಕ್ತಸ್ರಾವ ಆಗ್ತಾಯಿತ್ತು. ಇಮಿಡಿಯೇಟಾಗಿ ನಾವು ಟೈಮ್ ವೇಸ್ಟ್ ಮಾಡದೆ ಇಮಿಡಿಯೇಟಾಗಿ CT ಸ್ಕ್ಯಾನ್ ಮಾಡಿ ನೋಡಿದೆ. CT ಸ್ಕ್ಯಾನ್ನಲ್ಲಿ ಅವ್ರದ್ದು ಬಲಗಡೆ ಮಿದುಳು ಒಳಗಡೆ ತೀವ್ರ ಪ್ರಮಾಣದಲ್ಲಿ ಹೆಮರೇಜ್ ಆಗಿತ್ತು, ರಕ್ತಸ್ರಾವ ಆಗಿತ್ತು. ಆಮೇಲೆ ಮಿದುಳಿನ ಮೇಲೆ ಬಹಳಷ್ಟು ಜಾಸ್ತಿ ಊತ ಇತ್ತು. ಅವಾಗ ನಾವು ಏನು ಮಾಡ್ತೇವೆ ಅಂದರೆ ಬೇರೆ ಏನು ಯೋಚನೆ ಮಾಡದೆ ಆದಷ್ಟು ಬೇಗ ನಾವು ಆಪ್ರೇಷನ್ ಮಾಡಿ ಅದನ್ನು ತೆಗಿಬೇಕು. ಸಿದ್ದೇಶ್ ಅವರು ಸಹೋದರರು ಇಲ್ಲೇ ಇದ್ದರು, ಮಾತಾಡಿದೆ. ಇಮಿಡಿಯೇಟಾಗಿ ಅವರು ಹೇಳಿದರು ಡಾಕ್ಟ್ರೆ ಆಪ್ರೇಷನ್ ಮಾಡಿ ಅಂತ. ಇಮಿಡಿಯೇಟಾಗಿ ಸರ್ಜರಿ ಮಾಡಿದೆ. ಇನ್ಫ್ಯಾಕ್ಟ್ ನಾನು 4:30 ಗಂಟೆಗೆ ಸರ್ಜರಿನೇ ಮುಗಿಸ್ಬಿಟ್ಟು ಅವ್ರನ್ನ ICUನಲ್ಲಿ ಶಿಫ್ಟ್ ಮಾಡಿ ಮತ್ತೆ ಮುಂದಿದ್ದು ಚಿಕಿತ್ಸೆ ನಾವು ಕೊಡ್ತಾ ಇದ್ವಿ. ಆದರೆ ಒಂದು ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಿರುತ್ತೆ ಅಂದರೆ ಭಾಳ ಜಾಸ್ತಿ ಮಟ್ಟಿಗೆ ಅವರಿಗೆ ಅಲ್ಲಿ ಏಟು ಹೊಡೆತ ಬಿದ್ದಿರೋದ್ರಿಂದ ನಾವು ಅದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅದರಿಂದ ಅವ್ರಿಗೆ ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ತೀವ್ರತೆ ಬಗ್ಗೆ ನಾವು ನೋಡಬೇಕಾಗತ್ತೆ, ಎಷ್ಟು ತೀವ್ರತೆಯಿಂದ ಅವರಿಗೆ ಏಟು ಬಿದ್ದಿದೆ ಅಂತ. ಅಷ್ಟೊಂದು ತೀವ್ರತೆಯಿಂದ ಏಟು ಬಿದ್ದಿರೋದ್ರಿಂದನೇ ಅವರು ತುಂಬ ಪರದಾಡ್ತಾ ಇದ್ದಾರೆ ಅದರಿಂದ ಈಚೆ ಬರೋಕ್ಕೆ. ಆಮೇಲೆ ಅದರಿಂದ ಈಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಥರದ ಪೇಷಂಟ್ ತುಂಬ ಸರಿ ನೀವು ನೋಡಿರ್ತೀರಿ. ಹಾಗಾಗಿ ವಿಜಯ್ ಅವ್ರ ವಿಚಾರಕ್ಕೆ ಬಂದಾಗ ರಿಕವರ್ ಆಗೋ ಚಾನ್ಸಸ್ ಹೇಗಿರುತ್ತೆ, ಅಥವಾ ಈಗ ಅವರು ಫ್ಯಾಮಿಲಿಯವರು ಒಂದು ನಿರ್ಧಾರ ಕೂಡ ತಗೊಂಡಿದ್ದಾರೆ ಅಂದಂಗ ದಾನ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಒಂದು ಆತಂಕ ಎಲ್ಲರೂ ಕೂಡ ಇರುತ್ತೆ, ಏನಾಯಿತು ವಿಜಯ್ ಅವ್ರಿಗೆ ಏನಾದ್ರು ಅಂದರೆ ಅವ್ರ ದಿನ ಮುಗಿತಾ ಅಥವಾ ಈ ಥರದೆಲ್ಲ ಯೋಚನೆಗಳು ಬರುತ್ತೆ. ಹಾಗಾಗಿ ನೀವೇನು ಹೇಳ್ತೀರಿ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಈಗ ನೋಡಿ, ನಾನು ಬ್ರೈನ್ ಡೆತ್ ಅಂತ ಹೇಳಿದರೆ ಅದು ಡೆತ್ ಅಂತಲ್ಲ. ಬ್ರೈನ್ ಡೆತ್ ಅಂದರೆ ಅದೊಂದು ಫೇಸ್, ಅದೊಂದು ಘಟ್ಟ ಅಷ್ಟೇ. ಆ ಘಟ್ಟ ತನಕ ಅವರು ಈಗ ಬಂದಿದ್ದಾರೆ, ಬ್ರೈನ್ ಡೆಡ್ ಸ್ಟೇಜಿಗೆ ಹೋಗಿದ್ದಾರೆ. ಈಗ ಅದಾದಮೇಲೆ 2 ಪಾಸಿಬಿಲಿಟಿ ಇರುತ್ತೆ. ಒಂದು ಅಂಗಾಂಗ ದಾನ ಮಾಡೋದು. ಈ ಥರ ಅಂಗಾಂಗ ದಾನ ಮಾಡೋಕ್ಕೆ ನಾವು ಇಮಿಡಿಯೇಟಾಗಿ ಅದು ಪ್ರೋಸೆಸ್ ಶುರು ಮಾಡ್ತೇವೆ. ಅದೊಂದು 4ರಿಂದ 6 ತಾಸು ಆಗುತ್ತೆ ಆ ಪ್ರೋಸೆಸ್. ಅದಾದ ತಕ್ಷಣ ಅಂಗಾಂಗ ದಾನಕ್ಕೆ ಹೋಗ್ತಾರೆ. ಅದಾದಮೇಲೆ ಅವ್ರದ್ದು ಅಂಗಾಂಗಗಳನ್ನ ತೆಗೆಯುವ ಒಂದು ಕಾರ್ಯ ನಡೆಯುತ್ತೆ. ಅದು ತೆಗೆದ ಮೇಲೆ ಅದನ್ನು ಬೇರೆಯವರಿಗೆ ಅಳವಡಿಸುವ ಚಟುವಟಿಕೆ ನಡೆಯುತ್ತೆ, ಇದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಅದು ಇವತ್ತು ರಾತ್ರಿ ಆಗ್ಬೋದು ಆ ಥರ. ಎರಡನೇದು ಪಾಸಿಬಿಲಿಟಿ ಏನು ಅಂದರೆ, ಈಗ ಫ್ಯಾಮಿಲಿ ಎಗ್ರಿ ಯಾವಾಗ ಮಾಡಲ್ವೋ ಅಂಗಾಂಗ ದಾನಕ್ಕೆ, ಅಥವಾ ಅಂಗಾಂಗ ದಾನಕ್ಕೆ ಅವರು ಅಷ್ಟೊಂದು ಮುಂದೆ ಬರದಿದ್ದರೆ ನಾವೇನು ಮಾಡ್ತೇವೆ, ಅವರ ಹಾರ್ಟ್ ಯಾವಾಗ ಎಲ್ಲಿ ತನಕ ಹೊಡ್ಕೊಳ್ಳುತ್ತೋ ಅಲ್ಲಿ ತನಕ ನಾವು ಅವ್ರನ್ನ ಪೂರ್ತಿಯಾಗಿ ಲೈಫ್ ಸಪೋರ್ಟ್ ಸಿಸ್ಟಮಲ್ಲೇ ಇಡ್ತೇವೆ. ಅಂಗಾಂಗಗಳು ತನ್ನಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತವೆ. ಯಾವಾಗ ಹಾರ್ಟ್ ನಿಲ್ಲುತ್ತೋ ಆವಾಗ ನಾವು ಅವ್ರನ್ನ ಡಿಕ್ಲೇರ್ ಮಾಡ್ತೇವೆ. ಬ್ರೈನ್ ಯಾವುದೇ ಕಾರಣಕ್ಕೂ ವರ್ಕ್ ಮಾಡೋದಿಲ್ಲ ಅಂತ. ಹೌದು, ಬ್ರೈನ್ ಡೆಡ್ ಅಂದರೆ ಬ್ರೈನ್ ವರ್ಕ್ ಮಾಡ್ತಾ ಇಲ್ಲ. ಬ್ರೈನ್ ವರ್ಕ್ ಮಾಡದೇನೆ ಇದ್ರೂ ಕೂಡ ಹಾರ್ಟ್ ಹೊಡ್ಕೊಳ್ಳುತ್ತೆ. ಯಾಕಂದರೆ ಹಾರ್ಟಿಗೆ ಅದರದ್ದೇ ಲೋಕಲ್ ಸರ್ಕಿಟ್ ಇರುತ್ತೆ, ಅದು ಇಲ್ಲಿಂದಲೇ ಹೊಡ್ಕೊಳ್ಳುತ್ತೆ. ಆದರೆ ಬ್ರೈನ್ ಡೆಡ್ ಆದಮೇಲೆ ಒಂದು 6ರಿಂದ 8 ಗಂಟೆಗಳಿಗಿಂತ ಜಾಸ್ತಿ ಮಟ್ಟಿಗೆ ಅದು ಹಾರ್ಟು ಹೊಡ್ಕೊಳ್ಳಲ್ಲ. ಅದು ನಿಲ್ಲಬೇಕು. ಅದು ನಿಲ್ಲುತ್ತೆ. ಆ ನಿಲ್ಲೋದ್ರ ಒಳಗಡೆನೇ ನಾವು ಅಂಗಾಂಗ ಕಸಿಗೆ ಏನಾದರೂ ಯೋಚನೆ ಮಾಡೋದಾದರೆ ಆ ಟೈಮ್ ಪೀರಿಯಡಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಸಲ ಹಾರ್ಟ್ ನಿಂತ ಮೇಲೆ ಮುಂದಕ್ಕೇನೂ ಆಗಲ್ಲ. ಬ್ರೈನ್ ಪ್ರಾಬ್ಲಮ್ ಹೊರತಾಗಿ ವಿಜಯ್ ಅವರು ಬೇರೆ ಯಾವ ಪಾರ್ಟ್ಸ್ಗಳು ಅಥವಾ ಬೇರೆ ಯಾವ ಸಮಸ್ಯೆ ಆಗಿದೆ ಅಂತ ಹೇಳಿ? ಬ್ರೈನ್ ಬಿಟ್ಟರೆ ಅವರಿಗೆ ಬಲಗಡೆ ಏನು ತೊಡೆ ಮೂಳೆ ಏನಿದೆ, ಫೀಮರ್ ಮೂಳೆ ಏನಿದೆ, ಅದು ಫ್ರ್ಯಾಕ್ಚರ್ ಆಗಿತ್ತು. ಅದು ಫ್ರ್ಯಾಕ್ಚರ್ ಆದರೆ ಅದು ಫ್ರ್ಯಾಕ್ಚರ್ಗೇನು ಎಮರ್ಜೆನ್ಸಿ ಸರ್ಜರಿ ಅಂತ ಏನೂ ಇಲ್ಲ. ನಮ್ಮ ಮೂಳೆ ತಜ್ಞರು ನೋಡಿದರು. ಅದನ್ನು ಅವರು ಒಂದ್ಸಲ ಇಂಪ್ರೂವ್ಮೆಂಟ್ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಇದ್ದರು. ಇದು 2 ಬಿಟ್ಟರು ಅವರಿಗೆ ಬೇರೆ ಯಾವುದೇ ಥರದ್ದು ಇಲ್ಲ. ಮಿದುಳಿದೇ ಇಂಪಾರ್ಟೆಂಟ್. ಕೊನೆಯದಾಗಿ ಕೇಳ್ತೀನಿ, ಫ್ಯಾಮಿಲಿಯವ್ರಿಗೆ ನೀವು ವಿಷಯ ಮುಟ್ಟಿಸಿದ್ರಿ, ಅವರು ಕೂಡ ಅವ್ರ ನಿರ್ಧಾರ ನಿಮ್ಮ ಮುಂದೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ್ಯಕ್ಚುಲಿ ಅವ್ರು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿ, ಅಂಗಾಂಗ ದಾನ ಮಾಡ್ತೀವಿ ಅಂತ ಹೇಳಿದ್ರಿಂದ ಇವತ್ತು ಅಥವಾ ಹೇಗೆ ಯಾವ ಥರ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿ? ಅವರು ನೋಡಿ, ಈಗ ಅವರು ನಿರ್ಧಾರ ನಮಗೆ ಕೊಟ್ಟ ಮೇಲೆ ಅವರು ನಮಗೆ ಲಿಖಿತವಾಗಿ ನಮಗೆ ಕೊಡಬೇಕು, ನಾವು ಇದ್ರ ಬಗ್ಗೆ ಆಸಕ್ತಿ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತ. ಅವ್ರು ಕೊಟ್ಟ ತಕ್ಷಣ ನಾವು ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿ ನೀಡಿ, ಸರ್ಕಾರದ ಕಡೆಯಿಂದ ಅದು ಕಮಿಟಿ ಮೆಂಬರ್ಸ್ ಬರ್ತಾರೆ. ಬಂದು ಈ ಬ್ರೈನ್ ಡೆತ್ನ ಡಿಕ್ಲರೇಷನ್ ಇದೆಲ್ಲ ಪ್ರೊಸೆಸ್ ಇರುತ್ತೆ, 3ರಿಂದ 6 ತಾಸು ಆಗುತ್ತೆ. ಅದಾದ ತಕ್ಷಣ ನಾವು ಮುಂದಕ್ಕೆ ಅವ್ರದ್ದು ಅಂಗಾಂಗಗಳನ್ನು ದಾನ ಮಾಡೋದು ಒಂದು ಚಟುವಟಿಕೆ ನಡೆಯುತ್ತೆ. ಅಶ್ವಥ್ ನಾರಾಯಣ ಜೊತೆ ನೀವು ಮಾತಾಡಿದ್ರಿ ಫೋನಲ್ಲಿ ಅಂತ ಹೇಳಿದ್ರಿ. ಸೊ ಅವ್ರು ಏನು ಹೇಳಿದ್ರು, ಸರ್ಕಾರದಿಂದ ಏನು ಬಂದಿದೆ ನಿಮಗೆ? ಅವರು ಅಶ್ವಥ್ ನಾರಾಯಣ್ ಸರ್ ಏನು ಅಂದರು ಅಂದರೆ, ಡಾಕ್ಟ್ರೇ ನೀವು ಏನೇ ಆಗಲಿ ನೀವು ಮುಂದಕ್ಕೆ ಹೋಗ್ರಿ, ಅವರು ಇವರು ನಿಮ್ಮ ಕುಟುಂಬದವರು ಏನು ಡಿಸಿಷನ್ ತಗೋತಾರೋ ನೀವು ಅದ್ರ ಬಗ್ಗೆ ಗಮನ ಕೊಡಿ. ಒಂದು ವೇಳೆ ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದಾದರೂ ಮಾಡಿ. ಕರ್ನಾಟಕ ಸರ್ಕಾರದ ಕಡೆಯಿಂದ ಅವರ ಚಿಕಿತ್ಸೆಗೆ ಏನೇನು ಖರ್ಚು ವೆಚ್ಚ ಆಗುತ್ತೋ ನಾನು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನಾನು ಅದನ್ನು ನೋಡ್ಕೋತೇನೆ ಅಂತಲೇ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಂಚಾರಿ ವಿಜಯ್ ಅವರಿಗೆ ಚಿಕಿತ್ಸೆ ನೀಡ್ತಿರುವಂತಹ ಡಾಕ್ಟರ್ ಅರುಣ್ ಅವರ ಹೇಳುವಂತಹ ಮಾತುಗಳು. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಕಾರಕ್ಕೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ನಟ ನೀನಾಸಂ ಸತೀಶ್ ಕೂಡ ಕಣ್ಣೀರು ಹಾಕಿದ್ರು. ಸಂಚಾರಿ ವಿಜಯ್ ಅವರ ಸ್ನೇಹಿತ ನಟ ನೀನಾಸಂ ಸತೀಶ್ ಕಣ್ಣೀರಿಟ್ರು ವಿಜಯ್ನ ನೆನೆದು.
ವಿಜಯ್ ನಾಳೆ ಇಲ್ಲ ಅಂತ ನನ್ನ ನೆನೆಸ್ಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ, ಊಹಿಸ್ಕೊಳ್ಳೋದು ಕೂಡ ಕಷ್ಟವಾಗ್ತಾ ಇದೆ ಅಂತಂದ್ರು ನಟ ನೀನಾಸಂ ಸತೀಶ್. ಈಗಾಗಲೇ ಮೆದುಳು ನಿಷ್ಕ್ರಿಯ ಆಗಿದ್ದು ಅಂಗಾಂಗ ದಾನಕ್ಕೂ ಕೂಡ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ವಿಜಯ್ ಸ್ನೇಹಿತರು ಕಣ್ಣೀರಿಡ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಬಂದಂತಹ ನಟ ನೀನಾಸಂ ಸತೀಶ್ ಸ್ನೇಹಿತರನ್ನ ನೆನೆದು ಕಣ್ಣೀರಿಟ್ರು. ವಿಜಯ್ ಇಲ್ಲ ಅನ್ನೋದನ್ನ ಇನ್ಮುಂದೆ ಊಹಿಸ್ಕೊಳ್ಳೋದು ಕಷ್ಟವಾಗುತ್ತೆ, ಕಣ್ಣೀರಿಟ್ರು ನಟ ಸತೀಶ್. ಸಂಚಾರಿ ವಿಜಯ್ ಸ್ಥಿತಿ ಚಿಂತಾಜನಕವಾಗಿದೆ, ಮೆದುಳು ನಿಷ್ಕ್ರಿಯ ಆಗಿದೆ, ಅಂಗಾಂಗ ದಾನಕ್ಕೂ ನಿರ್ಧಾರ ಆಗಿದೆ. ನಿನ್ನೆವರೆಗೂ ನಮಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನಾನು ಮೀಡಿಯಾ ಮಾತಾಡ್ಬೇಕಾದ್ರೂ ನೆನ್ನೆ ಸುಳ್ಳು ಹೇಳಿದೆ. ನೆನ್ನೆ ಕೂಡ ಡಾಕ್ಟ್ರ್ ಹೇಳಿದರು ನಮಗೆ ಇದು ಪರಿಸ್ಥಿತಿ ತುಂಬ ಕಂಡೀಷನ್ ರಾಂಗ್ ಆಗಿದೆ, ಏಟು ಜೋರಾಗಿ ಬಿದ್ದಿದೆ ಅಂತ. ಒಂದು ಹೋಪಲ್ಲಿ ಕಾಯ್ತಾ ಇದ್ವಿ ಅವ್ನು ಬರ್ತಾನೆ ವಾಪಸ್ ಅಂತ ಎಲ್ಲರೂ. ಬಟ್ ಈ ಸಿಚುವೇಶನ್ ತಲುಪ್ತೀವಿ ಅಂತ ನಾವು ಯಾರು ನಂಬಿರಲಿಲ್ಲ. ಬಟ್ ವೆರಿ ಬ್ಯಾಡ್. ಎಲ್ಲ ಒಳ್ಳೇದು ಮಾಡಿದ್ದ ಪಾಪ. ಇಷ್ಟು ವರ್ಷ ಅವನು ಏನೇನು ಕೆಲಸಗಳು ಮಾಡಿದ್ದ, ಬರೀ ಸಿನಿಮಾ ಅಂತಲ್ಲ ಎಲ್ಲ ಕೆಲಸದಲ್ಲೂ ಒಳ್ಳೇದು ಮಾಡಿದ್ದ. ಬಟ್ ಗೊತ್ತಿಲ್ಲ, ಈಗ ಈ ಪರಿಸ್ಥಿತಿ ಬಂದಿದೆ. ನಮಗಿಂತ ಜಾಸ್ತಿ ಅವ್ರ ಫ್ಯಾಮಿಲಿಯವರು, ಅವ್ರ ತಮ್ಮದಿರು ಚಿಕ್ಕ ವಯಸ್ಸಿಂದ ಹೋಟ್ಲಲ್ಲಿ ಕೆಲಸ ಮಾಡಿ ಅವ್ರು ಓದಿಸಿ ಪಾಪ ಜಾತಿ ಪ್ರಾಬ್ಲಮ್ ಅನುಭವಿಸಿ ಊರೊಡೆ ಹೆರಾಸ್ಮೆಂಟ್ಗಳು ತಿಂದು ಈ ಬೇರೆ ಬೇರೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಅನುಭವಿಸ್ಕೊಂಡು ಬಂದಿದ್ದ. ಅದೆಲ್ಲ ಮೀರಿ ಬಂದು ನಿಂತ್ಕೊಂಡು ಬೆಳೆದಿದ್ದ. ಇವತ್ತೊಂದು ಮನೆ ಕಟ್ಟಿ ಅವ್ರ ತಮ್ಮ ಒಂದು ಫ್ಲೋರ್ ಅವನಿಗೆ ಬಿಟ್ಟು ಅವನ ಕೈ ಏನೋ ಊಟ ಮಾಡಿದ ಕೈ ಕೂಡ ತೊಳಸ್ತಿರಲ್ಲ, ಆ ಲೆವೆಲ್ಗೆ ಅವ್ನು ನೋಡ್ಕೋತಿದ್ರು. ಬಟ್ ನಿಮಗೂ ಒಳ್ಳೆ ಸ್ನೇಹಿತರು ಆಗ್ತಿದೆ, ಇಬ್ಬರು ಕೆಲಸಗಳು ಮಾಡ್ತಿದ್ರಿ, ಸಿನಿಮಾದಲ್ಲೂ ಕೂಡ ಒಳ್ಳೆ ಸ್ನೇಹಿತರು, ಸೋಷಿಯಲ್ ವರ್ಕ್ಗಳು ಕೂಡ ಇಬ್ಬರು ಜೊತೆಗೆ ಸುಮಾರು ಕೆಲಸಗಳು ಮಾಡಿದ್ದೀರಿ. ಇವತ್ತು ನನಗೆ ಅವನು ಇಲ್ಲ ಅನ್ನೋದು ಹೇಳೋಕ್ಕಾಗ್ತಾನೆ ಇಲ್ಲ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.